ಸಾಗುತ್ತಾ ಸಾಗುತ್ತಾ ಚಂಪಕಾವತಿಯನ್ನು ತಲುಪಿದೆ. ಚಂಪಕಾವತಿಯಲ್ಲಿ ನನ್ನ ಭಕ್ತನಾದಂತಹ ಸುಧನಲ್ಲಿ ಹೋರಾಟ ಮಾಡಿದಂತ ಅರ್ಜುನ ಸೋತು ನನ್ನನ್ನೇ ಧ್ಯಾನಿಸುತ್ತಾ ಕುಳಿತಿದ್ದಾನೆ. ಮಮ ಪ್ರಾಣ ಹಿ ಪಾಂಡವ ಎಂಬ ಮಾತಿನಂತೆ ಈಗ ಅರ್ಜುನನನ್ನು ನಾನೇ ಕಾಪಾಡಬೇಕು. ಈ ಮಾತನ್ನು ಧರ್ಮರಾಯನಲ್ಲಿ ಹೇಳಿಯೂ ಆಗಿದೆ. ಈಗ ನೇರವಾಗಿ ಚಂಪಕಾವತಿಯ ರಣಕ್ಷೇತ್ರಕ್ಕೆ ತೆರಳುತ್ತೇನಂತೆ. ನೇರವಾಗಿ ಚಂಪಕಾವತಿಯ ರಣಕ್ಷೇತ್ರಕ್ಕೆ ಬಂದಲ್ಲಿದ್ದೇನೆ. ಈಗ ಇವ ಎಲ್ಲಿ ಹೋದ ಅಂತ ಹುಡುಕ್ತೇನೆ. ಚರಣಕ್ಕೆ ಮಣಿದ ಪಾತನ ಸೆಳೆದು ಬಿಗಿದ ಪುತಲೆ ತಾರದೊಳಗೆ ಕುಳಿತು ಅಶ್ವಗಣವಾಗಯ ಕೊಂಡನ ಹರಿಯೋ ಸೋತೆಯನ್ನ ಮಾತ್ರಕ್ಕೆ ದುಃಖಿಸುವ ಅಗತ್ಯವಿಲ್ಲ. ಸಾರಥಿಯನ್ನು ಕಳೆದುಕೊಂಡ ಮಾತ್ರಕ್ಕೆ ಚಿಂತಿಸಬೇಕಾಗಿಲ್ಲ. ನಿನ್ನ ಸಾರಥಿಯಾಗಿ ನಾನು ನಿಲ್ತೇನೆ. ಈಗ ಅಶ್ವಗಳ ವಾಘೆಯನ್ನ ಹಿಡಿದಿದ್ದೇನೆ, ರಥವನ್ನ ಸರಿಪಡಿಸಿದ್ದೇನೆ. ರಥವನ್ನ ಏರು ಹೂಡು ಯುದ್ಧವನ್ನ ಇನಿತು ಮೂರು ಲೋಕದ ವೀರ ನನ್ನ ಸರಹದ್ದಿ ತಾಳಲಾರದೆ ಸಪ್ತರಿಸುತ್ತಿರುವ ಸಂದರ್ಭದಲ್ಲಿ ಯುದ್ಧಕ್ಕೆ ಯಾರು ಬರ್ತಾರೆ ಎಂಬ ಪರೀಕ್ಷೆಯಲ್ಲಿ ಮುಬ್ಬ ಕೈಗಂಟಿದ್ದ ರಣರಂಗದಲ್ಲಿ ಒಮ್ಮೆನ್ನೊಮ್ಮೆ ಮಿಂಚು ಪ್ರಕಾಶ ತೋರಿದ್ದಲ್ಲ. ಅಷ್ಟರಲ್ಲಿ ಪಾಂಡವರ ಮುಖದಲ್ಲಿ ಉತ್ಸಾಹ. ಇದೇನು ಉತ್ಸಾಹ ಈ ಕಣ್ಣರಳಿಸಿ ನೋಡಿದರೆ ಯಾವುದೋ ಒಂದು ದಿವ್ಯ ಮೂರ್ತಿ ಮಿನುಗುತ್ತಾ ಇದೆ. ಯಾರಾಗಿರಬಹುದು? ಓ ನನ್ನ ಹೃದಯ ಕಮಲದಲ್ಲಿ ಯಾವ ದಿವ್ಯ ಮೂರ್ತಿಯನ್ನು ನೆಲೆಗೊಳಿಸಿ ಆರಾಧಿಸುತ್ತಿದ್ದೇನೋ ಅದೇ ದಿವ್ಯ ಮೂರ್ತಿ ನರಳೋಕದಲ್ಲಿ ಆರಾಧಿಸುತ್ತಾ ಇದ್ದಾನೆ. ಕಂಡೆ ಕಂಡೆ ಏನನ್ನ ಕಂಡೆ? ಕಾಣುವುದಲ್ಲ, ಒಂಥರ ವಿಚಿತ್ರವಾಗಿ ಕಾಣ್ತಾ ಇದೆ. ಇರಬೇಕು, ನನ್ನ ದೇವಣೆಯಾಗಿರಬೇಕು. ಶುಚಿತ್ವ ಆಗಿದೆ, ಹಾಗಾಗಿ ಆ ಚರಣಗಳನ್ನು
ಎಂದನಾಗಸು ತುಂಬ ಶ್ರೀ ಗೋವಿಂದ ಲಾಲಿಸೋ. ಅಂತಹ ಕಾರ್ಯವನ್ನು ಎಸಗಿ ಬಿಟ್ಟೆ. ಯಾಕೆ ಏನಾಯ್ತು? ಸಂಪೂರ್ಣ ಹಾಳು ಮಾಡಿಬಿಟ್ಟೆ. ಪಾರ್ಥ, ನಾನಿರುವುದನ್ನು ಲೆಕ್ಕಿಸದೆ ಪ್ರತಿಜ್ಞೆಯನ್ನು ಮಾಡಿಯೇ ಬಿಟ್ಟೆಯಲ್ಲ. ಮಾಡಬಾರ್ದಿತ್ತು ಭಾವ. ಈ ಘಟನೆಯನ್ನು ನೋಡಿ ಇನ್ನೊಂದು ನಡೆದ ಘಟನೆಯನ್ನು ನೆನಪಾಗ್ತಾ ಇದೆ. ಯಾವುದು? ಜಯದ್ರಥನ ಕಥೆ. ಆಗ ನೀನು ಹೀಗೆ ಒಂದು ಪ್ರತಿಜ್ಞೆಯನ್ನು ಮಾಡಿದೆ, ನೆನಪಿದೆಯಾ ನಿನಗೆ? ಜಯದ್ರಥನನ್ನ ಕೊಂದು ಕಳಿತೇನೆ ಎನ್ನುವುದಾಗಿ. ಅದು ಹೇಗೆ? ಉದಯಿಸಿದ ಸೂರ್ಯ ಅಸ್ತನಾಗುವುದರೊಳಗಾಗಿ ಜಯದ್ರಥನನ್ನ ಕೊಂದು ಮುಗಿಸ್ತೇನೆ. ಒಂದಿದ್ದು ನಾನೇ ಅಲ್ವಾ? ಒಂದಿದ್ದು ನೀನೇ ಬಾವ. ಅದು ಹೇಗೆ? ಅಲ್ಲಿ ನಾನೊಂದು ಸಾಹಸವನ್ನು ವ್ಯಕ್ತಪಡಿಸಿದೆ. ಹೇಗೆ? ನನ್ನ ಸುದರ್ಶನ ಚಕ್ರವನ್ನ ಸೂರ್ಯನಿಗೆ ಅಡ್ಡಲಾಗಿ ಹಿಡಿದು ಕತ್ತಲಾಗುವಂತೆ ಭ್ರಮೆಯನ್ನ ಹುಟ್ಟಿಸಿದೆ ಅವರಿಗೆ. ಆಗ ಜಯದ್ರಥ ಹೊರಗೆ ಬರ್ತಾನೆ, ನೀನು ಅವನನ್ನ ಕೊಲ್ತೀಯ. ಅಲ್ಲಿಗೆ ನಿನ್ನ ಪ್ರತಿಜ್ಞೆ ಇಡಿರ್ತದೆ. ಹಾಗೆ ಈಗ ನಿನ್ನಲ್ಲಿಯೇ ಪ್ರಶ್ನೆ ಮಾಡುವುದು, ಆ ಜಯದ್ರಥನ ಹಾಗೆ ಅಂದ್ಕೊಂಡೆ ನೀನು? ಅಲ್ಲಪ್ಪ, ಅಲ್ವೇ ಅಲ್ಲ, ಪ್ರಶ್ನೆ ಅಲ್ಲ, ಸಾಮಾನ್ಯದವರಲ್ಲ. ವೀರ